ಜೈ ಶ್ರೀ ಗುರುಗಳು. ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ಲಾಲ್ಬಾಗ್. ಶತಮಾನಗಳಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಲಾಲ್ಬಾಗ್ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದು, ಮನುಷ್ಯನಿಗೆ ಶ್ವಾಸಕೋಶ ಹೇಗೆ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ಲಾಲ್ಬಾಗ್ ಬೆಂಗಳೂರಿನ ಜನತೆಗೆ ಮತ್ತು ಬೆಂಗಳೂರಿಗೆ ಶ್ವಾಸಕೋಶವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 220ನೇ ಫಲಪುಷ್ಪ ಪ್ರದರ್ಶನವನ್ನು ಒಂದು ಥೀಮನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಹಲವಾರು ವಿಚಾರಗಳನ್ನು ಮುಖ್ಯವಾಗಿ ಥೀಮಾಗಿ ಇಟ್ಕೊಂಡು ಜನಮಾನಸಕ್ಕೆ ನಾಡನ್ನು ಆಳಿದಂಥ, ನಾಡನ್ನು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ನ ಕೊಟ್ಟಂತಹ ಮಹಾತ್ಮರನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈ ವರ್ಷ ಬಹುಮುಖ್ಯವಾಗಿ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಬಹು ದೀರ್ಘಕಾಲ ಆಳಿದಂಥ ಗಂಗಾ ಸಾಮ್ರಾಜ್ಯ ಮತ್ತು ಅದಕ್ಕೆ ಪೂರಕವಾದಂಥ ಎಲ್ಲ ರಾಜರುಗಳ ಇತಿಹಾಸವನ್ನು ನಮ್ಮ ಆಧುನಿಕ ಪರಂಪರೆಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ. ಗಂಗಾ ಸಾಮ್ರಾಜ್ಯ ಸುಮಾರು 3-4ನೇ ಶತಮಾನದಿಂದ 7-8 ಶತಮಾನಗಳ ಕಾಲ ದೀರ್ಘಕಾಲ ಆಳಿದಂಥ ಒಂದು ಪರಂಪರೆ ಇದು ಗಂಗಾ ಸಾಮ್ರಾಜ್ಯ. ನಮ್ಮ ನಾಡಿನ ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಬಯೋಡೈವರ್ಸಿಟಿ ಎಲ್ಲದಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಂತಹ ಒಂದು ಸಾಮ್ರಾಜ್ಯ ಗಂಗಾ ಸಾಮ್ರಾಜ್ಯ. ಇಂತಹ ಸಾಮ್ರಾಜ್ಯವನ್ನು ಆಳಿದಂಥ ಹಲವಾರು ಪುರುಷರನ್ನು ನಮ್ಮ ಆಧುನಿಕ ಸಮುದಾಯಕ್ಕೆ ಪರಿಚಯಿಸಿ ಮುಂದೆ ರೋಲ್ ಮಾಡೆಲ್ಗಳ ಕೊರತೆ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ ಮಹಾರಾಜರುಗಳು ಆಳಿ ಹೋಗಿರ್ತಕ್ಕಂಥ ಆದರ್ಶಗಳು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಜ್ಞಾನ ಪರಂಪರೆ, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆಗಳನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಫಲಪುಷ್ಪ ಪ್ರದರ್ಶನದ ಮುಖಾಂತರ ಮಾಡಿರ್ತಕ್ಕಂಥದ್ದು. ಇದರ ಮೂಲ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ನಮ್ಮ ಜಗದೀಶ್ ಅವರು ಅಡಿಷನಲ್ ಡೈರೆಕ್ಟರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಎಲ್ಲ ಸಿಬ್ಬಂದಿ ವರ್ಗವನ್ನು ಜೊತೆಯಲ್ಲಿಟ್ಟುಕೊಂಡು, ಎಲ್ಲ ಅಧಿಕಾರಿ ವರ್ಗದವರನ್ನು ತುಂಬ ಜೊತೆಯಲ್ಲಿಟ್ಟುಕೊಂಡು ಉತ್ತಮವಾದ ರೀತಿಯಲ್ಲಿ ಜಗತ್ತಿಗೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಗಂಗಾ ಸಾಮ್ರಾಜ್ಯದ ಇತಿಹಾಸದೊಂದಿಗೆ ಮಾಡಿದರೆ ತುಂಬ ಸಂತೋಷ. ಈ ಒಂದು ಕಾರ್ಯ ನಮ್ಮ ಸ್ವಾತಂತ್ರ್ಯ ದಿನಾಚರಣೆವರೆಗೂ ಕೂಡ ಇರೋದರಿಂದ ನಾಡಿನ ಎಲ್ಲ ಜನಗಳು, ಭಕ್ತರುಗಳು ತಮ್ಮ ಮಕ್ಕಳೊಂದಿಗೆ ಕರ್ಕೊಂಡು ಬಂದು ಇದನ್ನು ಪರಿಚಯಿಸಿದ್ದೆ. ಆದರೆ ಎಷ್ಟೋ ವಿಚಾರಗಳನ್ನು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದು, ವಿಷನ್ನ ಸೆಟ್ ಮಾಡಲಿಕ್ಕೆ ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದು ಇದನ್ನು ತೋರಿಸಿದ್ದೆ ಆದರೆ ಖಂಡಿತ ಮಕ್ಕಳಿಗೆ ಇದೊಂದು ಮಾದರಿಯಾಗಿರ್ತಕ್ಕಂಥ, ತಮ್ಮ ಬದುಕಿಗೆ ಒಂದು ವಿಷನನ್ನು ಸೆಟ್ ಮಾಡಿಕೊಳ್ತಕ್ಕಂಥ ವಿಚಾರ ಆಗುತ್ತೆ. ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಪ್ರತಿಯೊಬ್ಬರು ಕೂಡ ಬಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ದೇಶಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.